ಕಿರುಗಾವಲು ಗ್ರಾಮ ಪಂಚಾಯಿತಿಯಲ್ಲಿ ಕೆರೆ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಕೆರೆ ಹರಾಜು ಪ್ರಕ್ರಿಯೆಯಲ್ಲಿ ಅವ್ಯವಹಾರ ನಡೆದಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಕಿರುಗಾವಲು ಗ್ರಾಮ ಪಂಚಾಯಿತಿ ಕೆರೆ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಕೆರೆ ಹರಾಜು ಪ್ರಕ್ರಿಯೆಯಲ್ಲಿ ಅವ್ಯವಹಾರ ನಡೆದಿದೆ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ತನಿಖೆಗೆ ಜೆಡಿಎಸ್ ಮುಖಂಡ ಕೆಪಿ ಪ್ರಕಾಶ್ ಗೌಡ ಒತ್ತಾಯಿಸಿದ್ದಾರೆ. ಆದಷ್ಟು ಬೇಗ ತನಿಖೆ ಮಾಡಬೇಕು ಅಂತ ಕೆರೆಯಲ್ಲಿ ಮೀನು ಸಾಕಾಣಿಕೆಗೆ ಹರಾಜು ಪ್ರಕ್ರಿಯೆ ನಡೀತಾ ಇತ್ತು. ಕೇವಲ 10,000ಕ್ಕೆ ಹರಾಜು ಮಾಡಿರುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಕೆರೆ ಹರಾಜು ಪ್ರಕ್ರಿಯೆಯ ಕುರಿತು ಸಮಗ್ರ ತನಿಖೆಯನ್ನು ನಡೆಸಬೇಕು ಎಂದು ಆಗ್ರಹಿಸಲಾಗಿದೆ. ಕಿರುಗಾವಲು ಗ್ರಾಮ ಪಂಚಾಯಿತಿ ಕೆರೆ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಈ ಪ್ರಕ್ರಿಯೆಯಲ್ಲಿ ಅವ್ಯವಹಾರವನ್ನ ಮಾಡಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕಿರುಗಾವಲು ಕೆರೆ ಹರಾಜು ಪ್ರಕ್ರಿಯೆಯಲ್ಲಿ ಅವ್ಯವಹಾರ ನಡೆದಿದೆ ಎನ್ನಲಾಗಿದೆ. ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಬೇಕು ಎಂದು ಜೆಡಿಎಸ್ ಪಕ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಪಿ ಪ್ರಕಾಶ್ ಗೌಡ ಈಗಾಗಲೇ ಒತ್ತಾಯವನ್ನ ಮಾಡಿದ್ದಾರೆ. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಕೆರೆಯಲ್ಲಿ ಮೀನು ಸಾಕಾಣಿಕೆ ಮಾಡಲು ಹರಾಜು ಪ್ರಕ್ರಿಯೆ ಮಾಡಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಪಿಡಿಒ ಸೇರ್ಕೊಂಡು ಕೇವಲ 10,000 ರೂಪಾಯಿಗೆ ಹರಾಜನ್ನ ಮಾಡ್ತಿದ್ದಾರೆ. ಕಲ್ಕುಣಿ ಕೆರೆಯು 5 ವರ್ಷಕ್ಕೆ 3 ಲಕ್ಷ ರೂಪಾಯಿಗೆ ಹರಾಜಾಗಿದೆ. ಕಿರುಗಾವಲು ಕೆರೆ ಅದಕ್ಕಿಂತ ದೊಡ್ಡ ಕೆರೆ. ಇದು ಕೇವಲ 10,000ಕ್ಕೆ ಹರಾಜು ಮಾಡಿರುವುದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದಷ್ಟು ಬೇಗ ಈ ಬಗ್ಗೆ ಸಮಗ್ರವಾಗಿ ತನಿಖೆಯನ್ನು ನಡೆಸಬೇಕು. ಇನ್ನು ಕೆರೆಯ ಬಳಿ ಕಸಗಳ ರಾಶಿ ಹಾಕಿದ್ದಾರೆ. ಪರಿಸರ ಮಾಲಿನ್ಯ ಉಂಟಾಗ್ತಾ ಇದೆ. ಇದರಿಂದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕ ನರೇಂದ್ರ ಸ್ವಾಮಿ ಅವರು ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಇದರ ಜೊತೆಗೆ ಕಿರುಗಾವಲು ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತಾ ಇದೆ. ಅದರಿಂದಾಗಿ ಆದಷ್ಟು ಬೇಗ ಸಮಗ್ರವಾಗಿ ತನಿಖೆ ನಡೆಸಬೇಕು. ಅಕಸ್ಮಾತ್ ಏನಾದರೂ ಸಮಗ್ರವಾಗಿ ತನಿಖೆಯನ್ನು ನಡೆಸಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟವನ್ನ ನಡೆಸ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಚಿಕ್ಕೆರೆ ಸುಮಾರು 8ರಿಂದ 10 ಎಕರೆ ವಿಸ್ತೀರ್ಣದಲ್ಲಿದೆ. ಅಲ್ಲಿಗೆ 1 ರಿಂದ 1.5 ಲಕ್ಷ ನೀರು ಬಿಡ್ಬೋದು. ಈ ಒಂದು 30-35 ವರ್ಷದಿಂದ ಅದು ಬೆಳಕ ಬಂದಿತ್ತು. ಏನಿತ್ತು ಸರಿ ಪ್ರತಿಯೊಂದು ಮಾಡಬೇಕಾದ್ರೆ ಕೆರೆ ಹತ್ರ ಹರಾಜು ಬಿಡ್ತಾ ಇತ್ತು. ಅದನ್ನ ಪಾಪ ವಾಸ್ತಿ ಹತ್ರ ಬಿದ್ದಿರುವಂಥ ಒಂದು ಕೆರೆನ ನೀವು ಸುಮಾರು ಸರಿ ಬಂದಿದ್ದೀವಿ. ಚಿಕ್ಕೆರೆ ಬಗ್ಗೆ ಧರ್ಮಸ್ಥಳ ಸಂಘದವರು ಕೈಗೆತ್ಕೊಂಡು ಅದನ್ನ ಪ್ರಕ್ರಿಯೆ ಮಾಡಿ 10 ಲಕ್ಷ ಖರ್ಚು ಮಾಡಿ ಅದನ್ನ ಹೂಳೆತ್ಕೊಟ್ಟು ಇವತ್ತು ಕೂಡ ಅದನ್ನ ಧರ್ಮಸ್ಥಳ ಸಂಘದವರಿಂದ ಲ್ಯಾಂಡ್ ಔಟ್ ಮಾಡಿಲ್ಲ. ಆದ್ರೂ ಕಿರುಗಾವಲು ಗ್ರಾಮ ಪಂಚಾಯತಿಯಲ್ಲಿ ಹರಾಜು ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ. ಮೀನು ಸಾಕಣೆ ಬಗ್ಗೆ ಯಾವುದೋ ಸಾರ್ವಜನಿಕರಿಗೆ ಮಾಹಿತಿ ನೀಡಿಲ್ಲ. ಬಹಿರಂಗ ಹರಾಜು ಬಗ್ಗೆ ಪ್ರಚಾರನೆ ಮಾಡಿಲ್ಲ. ಮತ್ತು ಕೆರೆ ಬೆಳೆನೇ ಬಹಿರಂಗ ಹರಾಜು ಮಾಡ್ತಾ ಇದ್ದು ಯಾವಾಗಲೂ. ಅದನ್ನ ಬಿಟ್ಟು ಕಿರುಗಾವಲು ಗ್ರಾಮ ಪಂಚಾಯತಿ ಆವರಣದಲ್ಲಿ ತಮಗೆ ಬೇಕಾದಂಥ ಒಂದು 4-5 ಜನ ಮಾತ್ರ ಮಾಡ್ಕೊಂಡು ಇದನ್ನ ಲಕ್ಷಾಂತರ ರೂಪಾಯಿ ಗ್ರಾಮ ಪಂಚಾಯತಿ ಬರಬೇಕಾದಂಥ ಹಣನ ಪೋಲ್ ಮಾಡಿದ್ದಾರೆ. ಅವ್ಯವಹಾರ ಜೊತೆಗೆ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಹರಾಜು ಮಾಡೋ ಬಗ್ಗೆ ಒಂದು ಮಾಹಿತಿನೂ ಕೊಟ್ಟಿಲ್ಲ. ಇದ್ರ ಬಗ್ಗೆ ಗ್ರಾಮ ಪಂಚಾಯತಿ ಸದಸ್ಯರು ಸೈನ್ ಆಗಿ ಸಿಇಒ ಕೊಟ್ಟಿದ್ದಾರೆ. ಜೊತೆಗೆ ಕೆವಿ ಪ್ರಕಾಶ್ ಅಂತ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರು ಅವ್ರ ಮಾಹಿತಿ ಕೇಳಿದ್ರೆ ಹಾಲಿ ಗ್ರಾಮ ಪಂಚಾಯತಿ ಮೆಂಬರು ಬಂದು ಮಾಹಿತಿ ಮುಗಿಸಿದ್ರು. ಜೊತೆಗೆ ಗ್ರಾಮ ಪಂಚಾಯತಿ ವತಿಯಿಂದ ಯಾರು ಕೊಟ್ಟಿದ್ದಾರೆ ಇದನ್ನು ಒಬ್ಬ ನಟೋರಿಯಸ್ ಐಶ್ವರ್ಯಗೌಡ ತಮ್ಮನಿಗೆ ಇದನ್ನ ಕೊಟ್ಟಿದ್ದಾರೆ. ಮಂಜುನಾಥ್ ಅಲಿಯಾಸ್ ಹಳ್ಳಿ. ಯಾಕೆಂದ್ರೆ ನಮ್ಮ ಆಪಾದನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪಿಡಿಒ 3 ಜನ ಸಾಗಿಲ್ಲ. ಕಿರುಗಾವಲು ಗ್ರಾಮ ಪಂಚಾಯತಿ ಎಷ್ಟು ಅವ್ಯವಹಾರ ನಡೀತಿದೆ ಅಂದರೆ ಯಾರು ಕೇಳೋರಿಲ್ಲ. ಒಂದು ಕಿರುಗಾವಲು ಸಂತ್ಯಾಮಂದಲ್ಲಿ ಒಂದು ಬಹಿರಂಗ ಹರಾಜಿಗೆ ಟೆಂಡರ್ ಹಾಕಿ ಸಂತ್ಯಾಮಂದಲ್ಲಿ ಒಂದು ಅಂಗಡಿ ಮನೆ 5 ಅಂಗಡಿ ಮನೆ ನಿರ್ಮಾಣ ಮಾಡೋದು. ಅದು 10 ವರ್ಷದಲ್ಲಿ ಕಾಮಗಾರಿ ಸಂಪೂರ್ಣ ಮುಗಿತು. 10 ವರ್ಷದಿಂದ ಟೆಂಡರ್ ಕರೀಲಿಲ್ಲ. 10 ವರ್ಷಕ್ಕೆ ಲಾಸ್ ಆಗಿರೋದಕ್ಕೆ ಜವಾಬ್ದಾರಿ ಯಾರು? ಜೊತೆಗೆ ಟೆಂಡರ್ ಅಲ್ಲಿ ಭಾಗವಹಿಸಿದವರು ಹತ್ರ 1 ಲಕ್ಷ ಚಿಲ್ಲರೆ ಅಮೌಂಟ್ ಇದು ಮಾಡಿದ್ದಾರೆ. ಬಿಡ್ ಆದವ್ರಿಗೆ ಅವಾಗೆ ಟೆಂಡರ್ ನಿಂತದೆ. ಆದ್ರೆ ಕಾನೂನು ಪ್ರಕಾರ ಟೆಂಡರ್ ದುಡ್ಡನ್ನು ವಾಪಸ್ ಕೊಡುವಂಗಿಲ್ಲ. ಹರಾಜು ನಿಂತಿರೋರಿಗೆ ಇಬ್ಬರಿಗೆ ಟೆಂಡರ್ ದುಡ್ಡನ್ನು ವಾಪಸ್
ಎಸ್, ಇದಿಷ್ಟು ಜೆಡಿಎಸ್ ಪಕ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಕೆಪಿ ಪ್ರಕಾಶ್ ಗೌಡ ಅವರು ಹೇಳ್ತಾ ಇರುವಂತಹ ಹೇಳಿಕೆ ಆಗಿದೆ. ಅಂದ್ರೆ ಈ ಹಿಂದೆ ಒಂದು ಕೆರೆಯನ್ನ ಮಾರಾಟ ಮಾಡಿದ್ರು, ಅಂದ್ರೆ ಹರಾಜು ಹಾಕಿದ್ರು, ಕಲ್ಕುಣಿ ಕೆರೆ ಅಂತ ಅದ್ರ ಹೆಸರು. ಅದನ್ನ 5 ವರ್ಷಕ್ಕೆ 3 ಲಕ್ಷ ರೂಪಾಯಿಗೆ ಹರಾಜನ್ನ ಹಾಕಿದ್ರು. ಆದ್ರೆ ಈ ಕಿರುಗಾವಲು ಕೆರೆ ಏನಿದೆ ಅದು ಅದಕ್ಕಿಂತ ದೊಡ್ಡ ಕೆರೆ. ಇದನ್ನ 10,000ಕ್ಕೆ ಹೇಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ? ಇದರಲ್ಲಿ ಏನೋ ಅಕ್ರಮ ನಡೀತಾ ಇರಬಹುದು. ಹಾಗಾಗಿ ಆದಷ್ಟು ಬೇಗ ತನಿಖೆಯನ್ನ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ.